ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ, ಗುರು ಹಿರಿಯರಲ್ಲಿ, ಅವಧೂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಒಬ್ಬ ಅದ್ಭುತವಾದಂತಹ ಮಹಿಮಾ ಪುರುಷ, ಗದಗದ ರೋಣದ ಹತ್ತಿರ ಇರುವಂತಹ ಸುಕ್ಷೇತ್ರ ಹೊಳೆ ಆಲೂರಿನ ಎಚ್ಚರ ಸ್ವಾಮಿ ಅಥವಾ ಎಚ್ಚರಯ್ಯ ಸ್ವಾಮಿಯ ಚರಿತೆಯನ್ನು ಹೇಳ್ತಾ ಇದ್ದೇನೆ. ಈ ಚರಿತೆಯನ್ನು ಹೇಳೋದಕ್ಕಿಂತ ಮುಂಚೆ ಇವರ ಚರಿತೆಯನ್ನು ನಾನು ಓದಬೇಕಾದ್ರೆ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಮೈ ಜುಮ್ ಎಂದು ಹೋಯಿತು. ಅಷ್ಟು ವಿಚಿತ್ರವಾದಂತಹ ಲೀಲೆಯನ್ನು ತೋರಿಸಿ ಭಕ್ತರ ಉದ್ಧಾರಕ್ಕಾಗಿ ಶ್ರಮಿಸುತ್ತಿರುವಂತಹ ಜಾಗೃತ ಪೀಠ ಈ ಹೊಳೆ ಆಲೂರಿನ ಎಚ್ಚರ ಸ್ವಾಮಿ ದೇವಸ್ಥಾನ ಅಥವಾ ಪೀಠ. ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಇವರ ಚರಿತೆ ನೀವು ಸಂಪೂರ್ಣವಾಗಿ ಇದನ್ನು ಕೇಳಿ ಪುನೀತರಾಗ್ರಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೇನೆ. ಎಚ್ಚರಯ್ಯ ಸ್ವಾಮಿಗಳ ಜನನ ಮೊದಲು ಹೆಂಗಾಯಿತು ಅಂತಂದ್ರೆ, ಕುಷ್ಟಗಿ ತಾಲೂಕಿನ ಮೊಗಲಾಯಿ ಅಂಥೇಳಿ ಒಂದು ಊರು. ಅಲ್ಲಿ ಅಯ್ಯಪ್ಪಯ್ಯ ಮತ್ತು ಕೋನಂಬ ಎಂಬುವಂತಹ ಇಬ್ಬರು ದಂಪತಿಗಳಿದ್ರು. ಅಯ್ಯಪ್ಪಯ್ಯ ಮತ್ತು ಕೋನಂಬ ದಂಪತಿಗಳು ನೋಡ್ರಿ, ಭಾಳ ದೇವ್ರ ಮ್ಯಾಗ ಭಕ್ತಿ ಇಟ್ಟಂತಹ ಸತಿಪತಿಗಳಿವರು. ಸದಾ ಪೂಜೆ ಪುನಸ್ಕಾರದಲ್ಲಿ ತೊಡಗುತ್ತಿದ್ದರು. ವಿಶ್ವಕರ್ಮ ಮನೆತನಕ್ಕೆ ಸೇರಿದವರಾಗಿದ್ದರು. ಹೀಗಿರುವಾಗ ಇವರಿಗೆ ನೋಡ್ರಿ ಭಕ್ತಿಯೊಳಗೆ ಎಷ್ಟು ಮುಳುಗಿದ್ರು ಅಂತಂದ್ರೆ, ಸಂಸಾರವನ್ನು ಮಾಡ್ತಿದ್ರು, ಆದರೆ ಆ ಸಂಸಾರದ ಮೇಲೆ ಯಾವುದೇ ರೀತಿಯ ವ್ಯಾಮೋಹ ಇವ್ರಿಗೆ ಇರಲಿಲ್ಲ. ಅಯ್ಯಪ್ಪಯ್ಯ ಅಂತೂ ಸಂಸಾರವೇ ವ್ಯರ್ಥ, ಏನೂ ಇಲ್ಲಿದ್ರೊಳಗೆ ಅಂಥೇಳಿ ತಿಳ್ಕೊಂಡು ಬಿಟ್ಟಿದ್ದ. ಹಂಗೆ ಕೋನಮ್ಮನು ಅಷ್ಟೇ ಭಕ್ತಿಯೊಳಗೆ ಪತಿಯ ಸೇವೆಯನ್ನು ಮಾಡ್ಕೊತಿರ್ತಿದ್ದಳು. ಸತಿಪತಿಗಳಿಂದಾದ ಭಕ್ತಿ ಹಿತವಿರುಪ್ಪುದು ಶಿವನಿಂಗೆ ಅಂದಂಗೆ ಅಷ್ಟು ಭಕ್ತಿ ನೋಡ್ರಿ ಇಬ್ಬರದು. ಯಾವಾಗಲೂ ಪೂಜೆ ಪುನಸ್ಕಾರ ಮಾಡೋರು, ಭಕ್ತಿಯಿಂದ ಇರೋರು, ಒಳ್ಳೆಯ ಕೆಲಸ ಮಾಡೋರು, 4 ಜನಕ್ಕೆ ಬೇಕಾದವರಾಗಿದ್ದರು. ಹೀಗಿದ್ದಾಗ ಇವರಿಗೆ ಮದುವೆ ಆಗಿ 8-10 ವರ್ಷ ಆಯಿತು, ಮಕ್ಕಳಾಗಿಲ್ಲ. ಆ ಮಕ್ಕಳದ ಪರಿವೇ ಅವ್ರಿಗೆ ಇಲ್ಲಾಗಿತ್ತು. ನಾವು ಮಕ್ಕಳನ್ನು ಮಾಡ್ಕೋಬೇಕು, ಸಂಸಾರವನ್ನು ಸಾಗಿಸಬೇಕು, ಮುಂದೆ ವಂಶವನ್ನು ಬೆಳೆಸಬೇಕು ಅಂಥೇಳಿ. ಆದ್ರೆ ನೋಡ್ರಿ, ಮೊದಲ ಹಂಗೆ ವಿಚಾರ ಇತ್ತು. ಬರಬರ್ತಾ ಒಂದು 8-10 ವರ್ಷ ಆಗೋ ಸಂದರ್ಭದೊಳಗೆ ಜನರ ನಿಂದನೆಯ ಮಾತುಗಳು ಆ ಕೋನಮ್ಮನ ಮನಸ್ಸಿಗೆ ಭಾಳ ಘಾಸಿಗೊಳಿಸ್ತಾ ಇದ್ವು. ಜನ ಮಾತಾಡೋರು, ಕೋನಮ್ಮ ಏನು 8-10 ವರ್ಷ ಆದರೂ ಇನ್ನೂ ನಿನಗೆ ಮಕ್ಕಳಾಗಿಲ್ಲ, ನೀನು ಬಂಜೆ ಅದಿ, ನೀನು ಯಾವುದಕ್ಕೂ ಯೋಗ್ಯಳಲ್ಲ ಅಂಥೇಳಿ ಬರ್ಬರ್ತಾ ಸಭೆ ಸಮಾರಂಭಗಳಿಗೆ ಅವಳನ್ನು ಕರೆಯೋದನ್ನು ನಿಲ್ಲಿಸ್ಬಿಡ್ತು ಜನ. ನೋಡ್ರಿ, ಒಂದು ವಾಕ್ಯ ಅದ, ಏನಪ್ಪ ಅಂತಂದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂಥೇಳಿ. ಅಂದ್ರೆ ಪುತ್ರ ಸಂತಾನ ಇಲ್ಲ ಅಂತಂದ್ರೆ ಮೋಕ್ಷ ಸಿಗಂಗಿಲ್ಲ ಅನ್ನುವಂತಹ ಒಂದು ಮಾತು. ಅದು ಎಷ್ಟರ ಮಟ್ಟಿಗೆ ನಿಜವೋ ಸುಳ್ಳು ಅಂಥೇಳಿ ತರ್ಕಕ್ಕೆ ಹಚ್ಚೋದು ಬೇಡ. ಆದ್ರೆ
ಆ ಮಾತುಗಳು ಆ ಕೋನಮ್ಮನ ಕಿವಿಯೊಳಗೆ ಝಂಕರಿಸ್ತಾ ಇದ್ದು. ಎಲ್ಲ ಜನ ನೋಡ್ರಿ ಮೊದಲು ಕಾರ್ಯಕ್ರಮಕ್ಕೆ ಸಭೆ ಸಮಾರಂಭಕ್ಕೆ ಎಲ್ಲ ಕರಿತಿದ್ರು. ಇಂದ ಹಡಿತಾಳ ನಾಳೆ ಹಡಿತಾಳ ಬೇಡ ಅಂದಂಗೆ ಒಂದು 2-3 ವರ್ಷ ತನಕ ಕರೆದ್ರು ಎಲ್ಲ ಕಡೆ. ಮುಂದೆ ಈಕೆಗೆ ಮಕ್ಕಳಾಗದೇ ಇರೋದನ್ನು ನೋಡಿ ಈಕೆ ಬಂಜೆ ಅದಾಳ ಅಂಥೇಳಿ ತಿಳ್ಕೊಂಡು ಈಕೆ ಅಪ್ರಯೋಜಕ. ಯಾವ ಸಭೆ ಸಮಾರಂಭಕ್ಕೆ ಕರೆದ್ರೆ ನಮಗೆ ಈಕೆ ದೋಷ ತಟ್ಟತೈತಿ. ಆಕಿನ ಕರೆದೀವಿ ಅಂದ್ರೆ ನಮಗೂ ಹಂಗೆ ಆಕಿನ ಗತಿ ಆಗಿಬಿಡ್ತಂದ್ರೆ ಅಂಥೇಳಿ ಹಿರಿಯರು ಮಾತಾಡೋರು. ಈ ಎಲ್ಲ ವಿಚಾರ ಆಕಿಗೆ ಕಿವ್ಯಾಗ ಬಿದ್ದ ಬಳಕ ನೋಡ್ರಿ ಎಷ್ಟು ತ್ರಾಸ ಆಗ್ತಿತ್ತು ಹೆಣ್ಮಗಳಿಗೆ. ಅಂದ್ರೆ ಈ ಜೀವನನ ಸಾಕನಿಸ್ಬಿಡೋದು. ಅದು ಮಕ್ಕಳು ಇಲ್ಲದವ್ರಿಗೆ ಗೊತ್ತದು. ಜನ ಹೆಂಗೆ ಮಾತಾಡ್ತಾರೆ, ಏನು ಸುದ್ದಿ, ಅವ್ರಿಗೆ ಆಗುವಂಥ ತ್ರಾಸ ಏನು ಅಂತೇಳಿ ಅವ್ರಿಗೆ ಗೊತ್ತದು. ನಾವೆಲ್ಲ ಅಂತೀವಿ ಖರೆ, ಆದರೆ ಮಕ್ಕಳು ಇಲ್ಲಾರದ ನೋವು ಆ ತಾಯಿಗೆ ಮಾತ್ರ ಗೊತ್ತು. ಹೀಗಿದ್ದಾಗ ಗಂಡಗೆ ಒಂದು ದಿವಸ ಅಂದಳಕ್ಕೆ, ಅಲ್ರಿ ನಾವು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡ್ಕೊತ ಚಂದಂಗೆ ಅದೀವು, ಆದರೆ ಈ ಜನರ ನಿಂದನೆಯ ಮಾತುಗಳು ನನ್ನನ್ನು ಭಾಳ ಘಾಸಿಗೊಳಿಸ್ತಾ ಇದ್ದಾವೆ. ದೇವರ ಮ್ಯಾಗಿನ ಭಕ್ತಿಯನ್ನು ಕಡಿಮೆ ಮಾಡ್ಲಿಕ್ಕತ್ತಾವ. ಹೆಂಗಾರ ಮಾಡಿ ನಮಗೆ ಮಕ್ಕಳಾಗಬೇಕಲ್ರಿ ಅಂಥೇಳಿ ಗಂಡನ ಮುಂದೆ ತನ್ನ ಅಳಲನ್ನು ತೋಡ್ಕೊಂಡು ಬಿಟ್ಲು ಕೋಣಮ್ಮ. ಅವಾಗ ಗಂಡಂತಾನ, ಅಯ್ಯಪ್ಪಯ್ಯ, ಅಲ್ಲ ನಾವು ಸಂಸಾರ ಬ್ಯಾಡ ಅಂಥೇಳಿ ದೇವರಲ್ಲಿ ಮೊರೆ ಹೋಗಿ ಪಾರಮಾರ್ಥವನ್ನು ಸಾಧಿಸಬೇಕು ಅನ್ಕೊಂಡವರು, ನಮಗೆ ಯಾಕೆ ಬೇಕು ಇದೆಲ್ಲ ಅಂಥೇಳಿ ಗಂಡನ. ಅಲ್ಲ, ಜನರೆಲ್ಲ ಹಿಂಗೆ ಮಾತಾಡ್ತಾರೆ, ನನ್ನ ಎಲ್ಲಿ ಕರಿವಾರ, ಯಾವ ಕಾರ್ಯಕ್ರಮಕ್ಕೂ ನನ್ನ ಕರಿವಾರಾಗ್ಯಾರ, ನನ್ನನ್ನು ತಿರಸ್ಕಾರಕ್ಕೆ ಒಳಪಟ್ಟವ್ರ ಗತಿ ಮಾಡ್ಲಿಕ್ಕತ್ತಾರ, ನನಗೆ ಭಾಳ ತೊಂದರೆ ಆಗ್ಲಿಕ್ಕತ್ತೈತಿ, ಹೆಂಗಾರ ಮಾಡಿ ನಮಗೆ ಮಕ್ಕಳಾಗಬೇಕು ಅಂತಂದಾಗ, ಮಕ್ಕಳಾಗಬೇಕಂತ ನೀ ಅಂತಿ, ಆದರೆ ಮಕ್ಕಳನ್ನು ಕೊಡುವಂತಹ ಕೆಲಸ ಅದು ಭಗವಂತಂದು. ಯಾವ ಕೆಲಸಕ್ಕೆ ಏನು ಆಗಬೇಕು ಅಂತ ವಿಚಾರ ಐತಿ ಭಗವಂತನ ತಲೆಯಾಗ, ಹಂಗೆ ಆಗತೈತಿ. ನಾವು ನಮ್ಮ ಪ್ರಯತ್ನ ಮಾಡೋಣ, ಮುಂದೆ ದೇವ್ರ ಮ್ಯಾಗ ಹಾಕಿಬಿಡೋಣ ಅಂಥೇಳಿ ಗಂಡ ಅಂದ. ಆಗಲಿ, ಮತ್ತು ಹೆಂಗೆ ಆಗಿದ್ದಾಗ್ತೈತಿ ಅಂಥೇಳಿ ನೋಡ್ರಿ, ಸತಿಪತಿಗಳು ಒಂದಾದರೂ ಖರೆ, ಆದರೂ ಮಕ್ಕಳಾಗ್ತಾ ಇಲ್ಲ. ಹೀಗಿದ್ದಾಗ ಗಂಡ ಅಂದ, ತಾಯಿ ದುರ್ಗಿಯನ್ನು ನೆನಿ, ಅವಳ ಏನಾದರೂ ಒಂದು ದಾರಿ ತೋರ್ತಾಳೆ. ದುರ್ಗಿಯನ್ನು ನೆನೆಯೋದ್ರ ಜೊತೆ ಅವಳ ಗಂಡನಾದಂತಹ ಶಿವನನ್ನು ನೆನಿ, ಅವನಿಂದ ಏನಾದರೂ ಆಗ್ತೈತೆ ಅಂಥೇಳಿ ಶಿವಪಾರ್ವತಿಯರನ್ನು ಧ್ಯಾನಿಸ್ಲಿಕ್ಕೆ ಶುರು ಮಾಡ್ರು. ಎಷ್ಟು ಧ್ಯಾನಿಸರು ಅಂತಂದ್ರೆ ಹಲವಾರು ವ್ರತಗಳನ್ನು ಮಾಡ್ಯಾಳಕ್ಕೆ, ಕಠೋರ ವ್ರತಗಳು. ಅಷ್ಟು ವ್ರತ ಮಾಡಿ ಒಂದು ಸಲ ಏನು ಮಾಡ್ಲು, ಪರಮಾತ್ಮನನ್ನು ಒಲಿಸ್ಕೊಂಡ್ಲು. ಮಲ್ಕೊಂಡಾಗ ಅವಳಿಗೆ ಒಂದು ಕನಸು ಬಿತ್ತು. ಗಿರಿಜೆಯ ಏನಪ್ಪ ಅಂತಂದ್ರೆ ಪತಿಯಾದಂತಹ ಗಿರಿಜಾಪತಿ ಪರಮಾತ್ಮ ಶಿವ ಏನು ಮಾಡಿದ ಅಂದ್ರೆ ಅವಳ ಕನಸಿನೊಳಗೆ ಬಂದ. ಕನಸಿನಾಗ ಬಂದಂತಾನ ಪರಮಾತ್ಮ, ಕೋನಮ್ಮ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಸಂಸಾರ ಬ್ಯಾಡ ಅಂಥೇಳಿ ನನ್ನ ಭಕ್ತಿ ಮಾಡ್ಲಕ್ಕೂ ನಿನಗೆ ಜನ ಬಿಡುವಾರಲ್ಲ, ಇರಲಿ, ನಿನ್ನ ಇಚ್ಛಾ ಹೆಂಗೈತೋ ಹಂಗೆ ಆಗಲಿ, ನಿನಗೆ 2 ಜನ ಮಕ್ಕಳಾಗ್ತಾರೋ ಅಂಥೇಳಿ ಪರಮಾತ್ಮ ಹೊರ ಕೊಟ್ಟ. 2 ಜನ ಮಕ್ಕಳಾಗ್ತಾರೆ ನಿನಗೆ. 2ರಲ್ಲಿ ನಾನೊಬ್ಬನು ನಿನ್ನ ಮಗ ಆಗಿ ನಿನ್ನ ಜೊತೆ ಇರ್ತನೋ, ಇನ್ನೊಬ್ಬ ಏನಪ್ಪ ಅಂತಂದ್ರೆ ಲೋಕ ಕಲ್ಯಾಣಾರ್ಥಕ್ಕಾಗಿ ಅವ ಮಹಾಪುರುಷ ಆಗತಾನ ಅಂಥೇಳಿ 2 ಮಕ್ಕಳಾಗ್ತಾರೋ ಅಂಥೇಳಿ ವರ ಕೊಟ್ಟ. ನೋಡ್ರಿ, ಕನಸಿನೊಳಗೆ ಇದೆಲ್ಲ ನಡೆದಿತ್ತು. ಭಾಳ ಸಂತೋಷ ಆಯಿತು ಕೋನಮ್ಮಗೆ. ಕನಸಿನ ಮುಕ್ತಾಯ ಆದ ನಂತರ ಬೆಳಿಗ್ಗೆ ಅಂತಾಳ ಗಂಡಗೆ, ಅಲ್ರಿ ನನಗೆ ಹಿಂಗೊಂದು ಕನಸು ಬಿದ್ದೈತಿ, ಇದ್ರೊಳಗೆ ಸಾಕ್ಷಾತ್ ಶಿವನೇ ನನಗೆ ಹಿಂಗಂದು ಹೋಗ್ಯಾನ, 2 ಮಕ್ಕಳಾಗ್ತಾವ ಅಂಥೇಳಿ ಅಂದಾನ ಅಂತೇಳಿ. ಅಯ್ಯಪ್ಪಗೂ ಸಂತೋಷ ಆಯಿತು, ಮತ್ತು ಶಿವನ ಅನುಗ್ರಹನೇ ನಿನಗಾಗಿತ್ತ ಅಂದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗ್ತೈತಿ, ಆಗಲಿ, ಭಾಳ ಸಂತೋಷದ ವಿಷಯ ಅಂಥೇಳಿ ಹಿಗ್ಗಿ ಸಂತೋಷಪಟ್ಟ. ಪರಮಾತ್ಮನ ಇಚ್ಛೆಯಂತೆ 3 ತಿಂಗಳು ಆದ ನಂತರ ಅವಳಿಗೆ ಬಸುರಿಯ ಲಕ್ಷಣಗಳ ಕಂಡು ಬಂದು. ಬಸುರಿಯ ಲಕ್ಷಣಗಳ ಕಂಡು ಬಂತು. ಈ ವಿಚಾರ ಕುಟುಂಬದೊಳಗೆ ಸಂತೋಷ ತುಂಬಿ ತುಳುಕ್ಲಕ್ಕೆ ಸಹಾಯ ಆಯಿತು.
ಆ ಕುಟುಂಬದೊಳಗೆ ಸಂತೋಷ ತುಂಬಿ ತುಳುಕ್ತಾಡ್ತಾ ಇತ್ತು. ಸರಿಯಾಗಿ 9 ತಿಂಗಳಿಗೆ ಏನಪ್ಪ ಅಂತಂದ್ರೆ ಶುಭ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಗಂಡು ಸಂತಾನ ಒಂದು ಅವರಿಗೆ ಆಯಿತು. ಗಂಡು ಸಂತಾನ ಆಯಿತು. ಮೊದಲನೇ ಮಗನಾಗಿ ಯಾರು ಹುಟ್ಟರು ಅಂತಂದ್ರೆ ಎಚ್ಚರಯ್ಯ ಸ್ವಾಮಿಗಳು ಹುಟ್ಟರು. 12ನೇ ದಿವಸಕ್ಕೆ 13ನೇ ದಿವಸಕ್ಕೆ ನಾಮಕರಣ ಶಾಸ್ತ್ರವನ್ನು ಮಾಡಬೇಕು ಅಂಥೇಳಿ ತಯಾರಿಯಾಗಿತ್ತು. ಅವಾಗ ಹೆಂಡತಿ ಅಂದಳು, ಇಲ್ಲ ನನ್ನ ಕನಸಿನಾಗ ಪರಮಾತ್ಮನೇ ಹೇಳ್ಯಾನ, ನಾನು ಇದೇ ಹೆಸರು ಇಡಕ್ಕೆ ಅಂಥೇಳಿ ಗಂಡನಿಗೆ ಅಂದಾಗ, ಆಯಿತು ನಿನ್ನ ಇಚ್ಛಾ ಹೆಂಗೈತೆ ಹಂಗೆ ಆಗಲಿ ಅಂಥೇಳಿ ಆ ಮಗುವಿಗೆ ಏನು ಹೆಸರಿಟ್ಟರು ಅಂತಂದ್ರೆ ಎಚರಯ್ಯ ಅಂತೇಳಿ ಹೆಸರಿಟ್ಟರು. ಎಚರಯ್ಯ ಅಂತೇಳಿ ಹೆಸರಿಟ್ಟವರು ಎಚರಯ್ಯ, ಎಚರಪ್ಪ, ಎಚ್ಚರದಯ್ಯ ಅಂಥೇಳಿ ಎಲ್ಲರೂ ಹಿಂಗೆ ಮನಸ್ಸಿಗೆ ಬಂದಂಗೆ ಕರೆಯವರು. ಎಲ್ಲಿ ಆಗಿತ್ತು ಜನನ ಅಂತಂದ್ರೆ ಇದು ಕುಷ್ಟಗಿ ತಾಲೂಕಿನ ಮೊಗಲಾಯಿಯಲ್ಲಿ ಆಗಿತ್ತು ಜನನ. ಹಿಂಗೆ ಜನನ ಆದ ಕೂಡಲೇ ಭಾಳ ಮುಖದಲ್ಲಿ ತೇಜಸ್ಸು ನೋಡ್ರಿ ಆ ಮಗುವಿಗೆ. ಮೊದಲನೇ ಮಗನ ಯಾರು ಅಂತಂದ್ರೆ ಎಚ್ಚರಯ್ಯ ಸ್ವಾಮಿಗಳು ಹುಟ್ಟಿದ್ರು. ಭಾಳ ದಿವ್ಯ ತೇಜಸ್ಸನ್ನು ಹೊಂದಿದ ಮಗು. ನೋಡ್ಲಿಕ್ಕೆ ಆ ಬಂಧು ಬಾಂಧವರು ಅವರು ಇವರು ಬರೋರು. ಭಾಳ ದಿವಸ ಆದ ಬಳಿಕ ಗಂಡು ಸಂತಾನ ಆಗೈತಿ ಇವರಿಗೆ ಅಂಥೇಳಿ ಅದೊಂದು ವಾತಾವರಣ, ಖುಷಿಯ ವಾತಾವರಣ ನೋಡ್ರಿ. ಒಮ್ಮೆ ಮದುವೆ ಆದ ಕೂಡಲೇ ಪಟ್ನ ಮಕ್ಕಳಾದವು ಅಂತಂದ್ರೆ ಅದಷ್ಟು ಖುಷಿ ಇರಂಗಿಲ್ಲ. ಸ್ವಲ್ಪ ವರ್ಷಗಳ ಕಳೆದ ನಂತರ ಏನು ಆ ತಾಯ್ತನದ ಖುಷಿ ಇರ್ತತ್ಲೆ ಅದನ್ನು ಹೇಳತೀರದು. ಅಷ್ಟು ಸಂತೋಷ ಆಯಿತು ಅವರಿಗೆ. ಸಂತೋಷದ ಜೊತೆಗೆ 3 ವರ್ಷ ಆಗಿತ್ತು. ಹುಡುಗ ಭಾಳ ಚೂಟಿಯಾದಂತಹ ಹುಡುಗ. ತೊದಲು ನುಡಿತಿದ್ದ, ಅಮ್ಮ ಅಂತಿದ್ದ, ಅಪ್ಪ ಅಂತಿದ್ದ, ಒಂದೊಂದು ಮಾತಾಡ್ಲಿಕ್ಕೆ ಶುರು ಮಾಡಿದ. ಅಂಬೆಗಾಲು ಇಡ್ತಿದ್ದ, ಹೆಜ್ಜೆಯನ್ನು ಇಡ್ಲಿಕ್ಕೆ ಶುರು ಮಾಡಿದ. ಅದು ಇದು ಏನಪ್ಪ ಅಂದ್ರೆ ಮನೆಯಾಗಿನ ಸಾಮಾನುಗಳು, ಪಾತ್ರೆ ಪಗಡಿಗಳನ್ನು ಅದು ಇದು ಚೆಲ್ಲಾಮ. ಬಹಳ ಚೂಟಿಯಾದಂತಹ ಹುಡುಗ ಹುಟ್ಟಿದ್ದ. ಹಿಂಗೆ 3 ವರ್ಷದ ಕಳೆದ ನಂತರ ಮತ್ತೊಂದು ಬಸುರಿಯ ಲಕ್ಷಣಗಳು ಕಂಡು ಬಂತು. ಯಾಕಂದ್ರೆ ಶಿವನ ಅನುಗ್ರಹ ಆಗಿತ್ತು ನೋಡ್ರಿ, ನಿನಗೆ 2 ಆತವ ಅಂಥೇಳಿ. ಸರಿಯಾಗಿ 3 ವರ್ಷ ಆದ ನಂತರ ಮತ್ತೊಂದು ಗಂಡು ಸಂತಾನ ಆಯಿತು. ಅವನಿಗೆ ಏನು ಹೆಸರಿಟ್ರು ಅಂತಂದ್ರೆ ಉಳಿವಪ್ಪಯ್ಯ ಅಂಥೇಳಿ ಹೆಸರಿಟ್ರು. 2 ಜನ ಮಕ್ಕಳು ಅವರಿಗೆ, ಅಯ್ಯಪ್ಪಯ್ಯಗ ಮತ್ತು ಕೋನಮ್ಮಗ. ಮೊದಲನೇ ಮಗ ಎಚ್ಚರಯ್ಯ, 2ನೇ ಮಗ ಉಳಿವಪ್ಪಯ್ಯ. ಈ ಎಚ್ಚರಯ್ಯ ಸ್ವಾಮಿ ನೋಡ್ರಿ ಹುಟ್ಟಿದ ಒಂದು 8 ವರ್ಷ ಆದ ಬಳಿಕ ವಿಶ್ವಕರ್ಮ ಮನೆತನದೊಳಗೆ ಹುಟ್ಟಿದ್ದ. ಉಪನಯನ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ತಾಯಿಗೆ ಬಯಕೆ. ತಂದೆಗೆ ಅದು ವಿಚಾರ ತಿಳಿಯಾಗಿಲ್ಲ, ಉಪನಯನದ್ದು ಏನೂ ವಿಚಾರ ಇಲ್ಲ. ಅವಂಗ ಅಂಟ ಸಂತೋಷದೊಳಗೆ ಗುರು ಭಕ್ತಿಯೊಳಗೆ ಮುಳುಗಿ ಬಿಡವ. ಆದರೆ ಹೆಣ್ಮಕ್ಳಿಗೆ ನೋಡ್ರಿ ಭಾಳ ಸಂತೋಷ ಇರ್ತೈತಿ. ಮನ್ಯಾಗ ಏನ್ರಿ ಕಾರ್ಯಕ್ರಮ ಮಾಡಬೇಕು, ನಮ್ಮ ಬಂಧು ಬಾಂಧವ್ರನ್ನೆಲ್ಲ ಕರೆಸ್ಬೇಕು, ಅಣ್ಣ ತಮ್ಮರಿಗೆ ಕರೆಸ್ಬೇಕು, ಅವ್ರಿಗೆ ಉಣಿಸ್ಬೇಕು, ಚಂದ ಎಲ್ಲ ಮಾಡಿ, ಅಂದ ಚಂದ ಮಾಡಿ ಎಲ್ಲರಿಗೂ ಆ ಸಂತೋಷವನ್ನು ಹಂಚಬೇಕು ಅನ್ನುವಂಥದ್ದೊಂದು ಹೆಣ್ಮಕ್ಳಿಗೆ ಭಾಳ ಇರ್ತದೆ. ಅದಕ್ಕೆ ಹೇಳ್ತಾರೆ, ಹೆಣ್ಣು ಮಕ್ಕಳಿದ್ರೆ ಹೆಣ ಕೂಡ ಶೃಂಗಾರ ಅಂಥೇಳಿ. ಯಾವ ಮನೆಯಲ್ಲಿ ಹೆಣ್ಣು ಚಂದಂಗೆ ಸ್ವಚ್ಛಂದವಾಗಿ ನಕ್ಕೋತ ಇರ್ತಾಳೆ, ಆ ಮನೆ ನಂದಾ ದೀಪದಂತೆ ಹೊಳಿತಿರ್ತದೆ. ಆ ಮನೆಯೊಳಗೆ ಸಂತೋಷ ಆನಂದ ತುಂಬಿ ತುಳುಕ್ತಿರ್ತೈತಿ. ಎಲ್ಲ ಭೋಗ ಭಾಗ್ಯಗಳು ಆ ಮನೆಯೊಳಗೆ ಇರ್ತಾವೆ. ಅದಕ್ಕೆ ಹೆಣ್ಣಿಗೆ ಎಷ್ಟು ಉನ್ನತವಾದಂತಹ ಸ್ಥಾನಮಾನ ನೋಡ್ರಿ ನಮ್ಮ ಸಮಾಜದೊಳಗೆ. ಇಷ್ಟು ಹೆಣ್ಣಿನ ಏನಪ್ಪ ಅಂತಂದ್ರೆ ನಾವು ಅವರಿಗೆ ಏನಪ್ಪ ಅಂತಂದ್ರೆ ಗೌರವ ಕೊಟ್ಟರೂ ಸಹ ಈಗಿನ ಪರಿಸ್ಥಿತಿ ಒಳಗೆ ಹೆಣ್ಣಿಗೆ ಎಷ್ಟು ತೊಂದರೆ ಬರ್ಲಿಕ್ಕತ್ತಾವ ನಿಮಗೆಲ್ಲ ಗೊತ್ತಿದ್ದದ. ಅಂಥ ಸಂದರ್ಭದೊಳಗೆ ಈ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಕೋನಮ್ಮಗೆ ಭಾಳ ಸಂತೋಷ ಅಂದ್ರೆ ಭಾಳ ಸಂತೋಷ. ಗಂಡಗೆ ಹೇಳು, ಉಪನಯನ ಮಾಡೋಣ್ರಿ, ಮೌಂಜಿ ಕಾರ್ಯ ಅಥವಾ ಮುಂಜವಿ ಕಾರ್ಯ ಅಂತ ನಾವೇನು ಕರಿತೀವಲ್ಲ ಅದನ್ನು ಮಾಡೋಣ್ರಿ, ಉಪನಯನ ಕಾರ್ಯಕ್ರಮ ಮಾಡೋಣ, ಅವನಿಗೆ ಮಂತ್ರೋಪದೇಶ ಆಗಬೇಕು ಗುರುವಿನಿಂದ ಅಂಥೇಳಿ ಗಂಡಗೆ ಹೇಳು. ಆಯಿತು, ನಿನ್ನ ಇಚ್ಛೆಯಂತೆ ಆಗಲಿ ಅಂಥೇಳಿ ಗಂಡನು ಒಪ್ಪಿಗೆ ಕೊಟ್ಟ. ಯಾಕಂದ್ರೆ ಸಂತೋಷ ನೋಡ್ರಿ, ಹೆಂಡತಿಯ ಸಂತೋಷನೇ ಗಂಡನ ಸಂತೋಷವೂ ಹೌದು. ಹಾಗೆ ಆಗಲಿ ಅಂಥೇಳಿ ಎಲ್ಲ ಬಂಧು ಬಾಂಧವರಿಗೆಲ್ಲ ಹೇಳ್ರು, ಇಲ್ಲ ನಮ್ಮ ಮಗಂದ ಉಪನಯನ ಕಾರ್ಯಕ್ರಮದ, ನೀವೆಲ್ಲರೂ ಬರಬೇಕು ಅಂಥೇಳಿ ಎಲ್ಲ ಬಂಧು ಬಾಂಧವರಿಗೆ ತಿಳಿಸಿದ್ರು.
ಹೀಗೆ ತಿಳಿಸಿದಾಗ ನೋಡ್ರಿ, ಇವರ ಮನೆಗೆ ಒಬ್ಬರು ಗುರುಗಳಿದ್ರು, ಕೊಪ್ಪಳದ ಗುರುಗಳವರು. ಕೊಪ್ಪಳ ನಿಮಗೆಲ್ಲ ಗೊತ್ತದ. ಕೊಪ್ಪಳದ ಗುರುಗಳು, ಅವ್ರ ಹೆಸರು ಮೌನಪ್ಪಯ್ಯ. ಸತಿಪತಿಗಳು ಹೋದರು ಗುರುವಿನ ಹತ್ತಿಗೆ ಹೋಗಿ, ಗುರುಗಳ, ನಮ್ಮ ಮಗನ ಉಪನಯನ ಕಾರ್ಯಕ್ರಮವನ್ನು ನೀವು ನೆರವೇರಿಸಿಕೊಡಬೇಕು ಅಂತಂದಾಗ, ಆಯಿತು ನಾನೆಲ್ಲ ಕಾರ್ಯವನ್ನು ನೆರವೇರಿಸ್ತೀನಿ ಅಂಥೇಳಿ ಗುರುಗಳು ಕೂಡ ಏನು ಮಾಡ್ರು, ಒಪ್ಪಿಗೆಯನ್ನು ಕೊಟ್ಟರು. ಒಪ್ಪಿಗೆಯನ್ನು ಕೊಟ್ಟು ನೋಡ್ರಿ, ಮುಂಜುವಿ ಕಾರ್ಯ ನಿಗದಿ ಆಯಿತು. ನಿಗದಿ ಆದ ಕೂಡಲೇ ಕೊಪ್ಪಳದಿಂದ ಗುರು ಮೌನಪ್ಪಯ್ಯನವರು ಬಂದು ಎಚ್ಚರಯ್ಯ ಸ್ವಾಮಿಗಳ ಉಪನಯನ ಕಾರ್ಯಕ್ರಮ ಮಾಡಬೇಕು. ಆವಾಗ ನಡೀತು ಒಂದು ವಿಚಿತ್ರ ಘಟನೆ. ಕೇಳಿದ್ರೆ ಮೈ ಜುಮ್ ಅನ್ನಿಸ್ತದ. ಬಹಳ ಅದ್ಭುತವಾದಂತಹ ಈ ಘಟನೆ ನೋಡ್ರಿ. ಇಂತಹ ಲೀಲೆಯನ್ನು ಸಣ್ಣ ವಯಸ್ಸಿನಾಗ ಎಚ್ಚರಯ್ಯ ಸ್ವಾಮಿಗಳ ಮಾಡ್ತಾರಂತಂದ್ರೆ ಅದು ಎಂತಹ ಜನ್ಮ ಆಗಿರ್ಬೇಕು ಅವ್ರದ್ದು, ಎಂತಹ ಜನ್ಮ ಆಗಿರ್ಬೇಕು ನೋಡ್ರಿ. ಭೂಮಿ ಮ್ಯಾಗ ಎಂತೆಂಥವರು ಹುಟ್ಟ್ಯಾರ ಭೂಮಿ ಮ್ಯಾಗ. ಇಂಥ ಭೂಮಿ ಮ್ಯಾಗ ಪರಮಾತ್ಮನು ಜನಿಸಿ ಬಂದಾನ, ಪರಮಾತ್ಮನು ಹುಟ್ಟ್ಯಾನಂತಂದ್ರೆ ಇಂಥ ಭೂಮಿ ಮ್ಯಾಗ ನಾವು ಇದೀವಂದ್ರೆ ನಮ್ಮದು ಎಂತಹ ಪುಣ್ಯ ರೀ, ನಮ್ಮದು ಎಂತಹ ಪುಣ್ಯ. ಇಂತಹ ಈ ಮಹಾಪುರುಷನ ಉಪನಯನ ಕಾರ್ಯಕ್ರಮಕ್ಕೆ ಕೊಪ್ಪಳದ ಗುರುಗಳು ಬಂದರು, ಮನೆಗೆ ಬಂದರು. 5 ದಿವಸದ ಮುಂಚೆ ನೋಡ್ರಿ ಎಲ್ಲ ಕೆಲವೊಂದು ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಏನಪ್ಪ ಅಂತಂದ್ರೆ ದೇವ ಕಾರ್ಯ ಅಂಥೇಳಿ ಅಥವಾ ದೇವರ ಕಾರ್ಯ ಅಂಥೇಳಿ ಕರೀತಾರೆ. ತಾಯಿ ಕೋನಮ್ಮ ಮಗಗೆ ಏನಪ್ಪ ಅಂತಂದ್ರೆ ದೇವ ಕಾರ್ಯದ ಎಲ್ಲ ಸಿದ್ಧತೆ ನಡೆಸಿದ್ಳು. ಮನೆ ಮುಂದೆ ಚಪ್ಪರ ಹಾಕಿದ್ರು. ಬಂಧು ಬಾಂಧವರೆಲ್ಲ ಮನೆ ತುಂಬ ಓಡಾಡ್ಲಿಕ್ಕತ್ತಿದ್ರು. ಮನ್ಯಾಗ ಆ ಸಾಮಾನು ತರಬೇಕು, ಇದನ್ನು ತರಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅರ್ಬಿ ತರಬೇಕು, ಆಯಾರಿ ಮಾಡ್ಬೇಕು ನೋಡ್ರಿ. ಎಲ್ಲ ಬಂದವ್ರಿಗೆಲ್ಲ ಆಯಾರಿ ಮಾಡಬೇಕು. ಇಂಥ ಅಯ್ಯಪ್ಪ ಯಾಣವ ಎಲ್ಲ ಬಂದವ್ರಿಗೆ ಊಟದ ವ್ಯವಸ್ಥೆಗೆ ತಯಾರಿ ಮಾಡಬೇಕು, ಸಿಹಿ ಭೋಜನ ಮಾಡಿಸ್ಬೇಕು ಅಂಥೇಳಿ. ಏನು ಸಂಭ್ರಮ, ಏನು ಸಂಭ್ರಮ. ಮೊದಲು ಮನ್ಯಾಗ ಒಂದು ಕಾರ್ಯಕ್ರಮ ಇತ್ತಂದ್ರೆ 15 ದಿವಸಗಟ್ಟಲೆ ಮುಂಚಿತವಾಗಿ ಬಂಧು ಬಾಂಧವರು ಬಂದು ಅದು ನಮ್ಮ ಮನೆಯ ಕಾರ್ಯ ಅಂಥೇಳಿ ತಿಳ್ಕೊಂಡು ಓಡಾಡಿ ಮಾಡ್ತಿರ್ತಾರಲ್ಲ, ಅಂಥ ಈ ಸಂತೋಷವನ್ನು ಈಗಿನ ಸಭಾ ಸಮಾರಂಭಗಳಲ್ಲಿ ಮಾಡ್ಲಿಕ್ಕೆ ಅಷ್ಟು ಅಸಾಧ್ಯ ನೋಡ್ರಿ. ಯಾಕಂದ್ರೆ ಈಗ ರೊಕ್ಕ ಒಂದಿತ್ತಂದ್ರೆ, ಹಣ ಒಂದಿತ್ತಂದ್ರೆ ಎಲ್ಲರಿಗೂ ಒಪ್ಪಿಸಿಬಿಡೋದು. ನೀನು ಅದು ಮಾಡು, ಇದು ಮಾಡು, ಅದು ಮಾಡು ಅಂಥೇಳಿ ಎಲ್ಲ ಅವರೇ ಮಾಡ್ತಾರೆ. ಮತ್ತು ಮನ್ಯಾನವ್ರು ಏನು ಮಾಡೋದ್ರಿ, ಮನ್ಯಾನವ್ರು ಹೋಗಿ ಸುಮ್ಮ ಕುಂತು ಬಿಡೋದಲ್ಲಿ. ಎಲ್ಲ ಅವರ ಮಾಡ್ತಿರ್ತಾರೆ, ರೊಕ್ಕ ಕೊಟ್ಟೈತಲ್ರಿ ಎಲ್ಲ ಅವರ ಮಾಡ್ತಾರೆ ಅಂಥೇಳಿ ಇವ್ರು ಸುಮ್ಮ ಕೂತ್ಬಿಡೋದು. ಈಗ ಸಂತೋಷ ಇಲ್ಲ. ಕಾರ್ಯಕ್ರಮ ದೊಡ್ಡ ಅದಾವೆ, ಆದ್ರೆ ಸಂತೋಷ ಇಲ್ಲ. ಮೊದಲು ಮನೆ ಚಿಕ್ಕದು, ಮನ್ಯಾಗ ಮಲ್ಕೋಲಿಕ್ಕೆ ಜಾಗ ಇಲ್ಲ. ಅಂಗಳದಾಗ ಮಕ್ಕೋಬೇಕು, ಮ್ಯಾಗಿನ ಮನ್ಯಾಗ ಮಕ್ಕೋಬೇಕು, ಮಗಲಾಗಿನ ಮನ್ಯಾಗ ಮಕ್ಕೋಬೇಕು. ಜಳಕಕ್ಕೆ ನೀರಿಲ್ಲ, ಆ ಕಡೆ ಈ ಕಡೆ ಹೋಗಿ ಜಳಕ ಮಾಡಬೇಕು. ಆದರೂ ಎಷ್ಟು ಸಂತೋಷ ಇತ್ತು ಆಗಿನ ಸಮಾರಂಭ ಒಳದಾಗ ಅಂದ್ರೆ, ಹಳಿ ಜನ ಯಾರಿದ್ರು ಅವ್ರಿಗೆಲ್ಲ ಗೊತ್ತಾಗ್ತದೆ ನಾ ಹೇಳುವಂಥ ಮಾತು. ಹೊಸಬರು ಯಾರಿದಾರ ಅವರಿಗೆ ಸಂತೋಷದ ಅರಿವಿಲ್ಲ. ಹಳೆ ಜನ ಯಾರು ಈ ಮಾತು ಕೇಳ್ತಾ ಇದ್ದೀರಿ ಅವ್ರಿಗೆ ಗೊತ್ತಾಗ್ತೈತಿ ಎಷ್ಟು ಸಂತೋಷ ನೀವು ಅನುಭವಿಸಿರಿ ಅಂಥೇಳಿ. ಹೀಗಿದ್ದಾಗ ಮನೆ ತುಂಬ ಸಂತೋಷದ ವಾತಾವರಣದೊಳಗೆ ಗುರುಗಳಂದ್ರು, ಎಚ್ಚರಯ್ಯ ಈಗ ನನಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕಾಗಿತ್ತಪ್ಪ. ಎಣ್ಣೆ ಸ್ನಾನ ಮಾಡಿಸ್ತೀವು, ದೇವಕಾರ್ಯ ಐತಿ, ನೀ ಅರ್ಶಿನ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸೋದೈತಿ, ನಿನ್ನ ಬಟ್ಟೆಗಳನ್ನೆಲ್ಲ ಕಳಚಿ ಬಾ ಅಂಥೇಳಿ ಗುರುವಿನ ಆಜ್ಞೆ ಆಯಿತು. ನೋಡ್ರಿ, ಗುರುವಿನ ಆಜ್ಞೆ ಆಯಿತು, ನಿನ್ನ ಬಟ್ಟೆ ಕಳಚು ಅಂದ ಕೂಡಲೇ ಎಚ್ಚರಯ್ಯ ಏನು ಮಾಡ್ತಾನಂತಂದ್ರೆ ಮೈ ಮೇಗಿಂದ ಬಟ್ಟೆಗಳ ಏನು ಅದಾವಲ್ಲ ಅವನ್ನ ತೆಗಿಲಿಲ್ಲ, ತನ್ನ ದೇಹದ ಮ್ಯಾಗಿನ ತೊಗಲ ಏನೈತಲ್ಲ ಆ ತೊಗಲಾನ ಬಿಚ್ಚಿಟ್ಬಿಟ್ಟ. ತೆಗದ ನೋಡ್ರಿ ಗುರುಗಳು ನನ್ನ ಮೈ ಮ್ಯಾಗಿನ ಬಟ್ಟೆ ಅಂಥೇಳಿ. ಈ ಅಂಗಿ ಹೆಂಗೆ ನಾವು ಬಟನ್ ತೆಗೆದ ಅಂಗಿ ತೆಗಿತೀವಲ್ಲ ಹಂಗೆ ದೇಹದ ಮ್ಯಾಗಿನ ಚರ್ಮವನ್ನೇ ಸುಲಿದು ಬಿಟ್ಟ. ಚರ್ಮವನ್ನೇ ಅಂಗಿ ತೆಗೆದ್ರೆ ಮಾಂಸದ ಮುದ್ದೆ ಪದ್ಮಾಸನ ಹಾಕೊಂಡು ಮಣಿ ಮ್ಯಾಗ ಕುಂತು ಬಿಟ್ಟಿತ್ತು ಮಾಂಸದ ಮುದ್ದೆ. ಇದನ್ನು ನೋಡಿದಕ್ಕಿನ ಕೋನಮ್ಮ ಚಟ್ಟನ ಚೀರಿಬಿಟ್ಲು. ಏನ್ರಿ ಅದು ಈಗ ಹೇಳ್ಬೇಕಾದ್ರೆ ನನಗೊಂಥರ ಆಗ್ತದದು. ಮಾಂಸದ ಮುದ್ದೆ ಅದು. ಇಡೀ ದೇಹದ ಮ್ಯಾಗಿನ ತೊಗಲ ಏನೈತಲ್ಲ, ಚರ್ಮ ಏನೈತಲ್ಲ ಅದನ್ನು ಅಂಗಿ ತೆಗೆದಂಗೆ ತೆಗೆದು ಬಿಟ್ಟ ಬಾಲಕ. ನೋಡ್ರಿ ಎಂಥ ವಿಚಿತ್ರ ನೋಡ್ರಿ ಇದು. ಅಂಗಿ ತೆಗೆದಂಗೆ ತೆಗೆದ್ರೆ ಚಟ್ಟನ ಚೀರಳು ಏನಾತಂಥೇಳಿ ಎಲ್ಲ ಓಡ್ಕೊಂತ ಬಂದ್ರು ಮಂದೆಲ್ಲ. ನೋಡಿ ದಿಗ್ಭ್ರಾಂತರಾದ್ರು ಅವ್ರು ಏನಿದು ಅಂಥೇಳಿ. ಆವಾಗ ಎಚ್ಚರಯ್ಯ ಅಂತಾನೆ, ನನ್ನ ದೇಹದ ಮ್ಯಾಗಿನ ಬಟ್ಟೆಯನ್ನು ತೆಗೆದೇನಿ, ನೀವು ಸ್ನಾನ ಮಾಡಿಸ್ರಿ ನನಗಂಥೇಳಿ.
ಅವಾಗ ಕೊಪ್ಪಳದ ಗುರುಗಳು ಏನಿದ್ರು ಮೌನಪ್ಪಯ್ಯನವರು ಇದನ್ನು ನೋಡಿ ಎದ್ದು ನಿಂತರವ್ರು, ಗಾಬರಿಯಾಗಿ ಎದ್ದು ನಿಂತರು. ಕೋನಮ್ಮ, ನಿನ್ನ ಮಗ ಸಾಮಾನ್ಯನಲ್ಲ, ಇವ ದೈವಿ ಪುರುಷ ಇದ್ದಾನೆ. ಇವನಿಗೆ ಮುಂಜುವಿ ಮಾಡುವಂತಹ, ಉಪನಯನ ಮಾಡುವಂತಹ ದೊಡ್ಡ ಮನುಷ್ಯ ನಾ ಅಲ್ಲವ ತಾಯಿ. ಇವನಿಗೆ ಉಪನಯನ ಮಾಡಿ ಮಂತ್ರೋಪದೇಶವನ್ನು ಮಾಡುವಂತಹ ದೊಡ್ಡ ಮನುಷ್ಯ ನಾನಲ್ಲ. ಇವನು ದೈವಿ ಪುರುಷನಿದ್ದಾನೆ. ಇಂತಹ ಮಗನನ್ನು ಪಡೆದ ನೀನೇ ಧನ್ಯನ ತಾಯಿ, ನೀನೇ ಧನ್ಯ ಅಂಥೇಳಿ ಕೋನಮ್ಮಗೆ ನಮಸ್ಕಾರ ಮಾಡ್ರು ಗುರುಗಳು. ಮುಂದೆ ಆ ಮಾಂಸದ ಮುದ್ದೆ ಏನು ಕುಂತೈತಿ ಮಣಿ ಮ್ಯಾಗ, ಪದ್ಮಾಸನದೊಳಗೆ ಮಾಂಸದ ಮುದ್ದೆ ಕುಂತೈತಿ, ಗುರುಗಳು ಅವನ ಕಾಲ ಮ್ಯಾಗ ಎರಗಿಬಿಟ್ರು. ಎಚ್ಚರಯ್ಯ, ನಿನಗೆ ಉಪನಯನ ಮಾಡುವಂಥ ದೊಡ್ಡ ಮನುಷ್ಯ ನಾನಲ್ಲಪ್ಪ, ನಿನಗೆ ಉಪನಯನ ಮಾಡುವಂತಹ ದೊಡ್ಡ ಮನುಷ್ಯ ನಾನಲ್ಲ. ನಿನ್ನಂತಹ ಮಹಾಪುರುಷನ ದರ್ಶನ ಆದದ್ದು ನನ್ನ ಪೂರ್ವಜನ್ಮದ ಪುಣ್ಯಪ್ಪ ಅಂಥೇಳಿ ಅವನ ಕಾಲ ಮ್ಯಾಗ ನಮಸ್ಕಾರ ಮಾಡ್ರು. ಕಾಲ ಮ್ಯಾಗ ನಮಸ್ಕಾರ ಮಾಡ್ರು. ಬ್ಯಾಡ, ನಿನ್ನ ವಿರಾಟ ರೂಪವನ್ನು ನಮಗೆಲ್ಲರಿಗೂ ತೋರಿಸಿದೆ, ಬ್ಯಾಡಪ್ಪ, ನಿನ್ನ ತೊಗಲಿ ಹೆಂಗಿತ್ತ ಹಂಗೆ ಹಾಕೋ, ನಿನ್ನ ತೊಗಲಿ ಹೆಂಗಿತ್ತು ಹಂಗೆ ಹಾಕೋ, ನಿನ್ನ ಬದಲಿ ನಿನ್ನ ತಮ್ಮಗೆ ಉಪನಯನ ನಾನು ಮಾಡಿಸ್ತೀನಿ ಅಂಥೇಳಿ. ನೋಡ್ರಿ, ತಮ್ಮಗೆ 3 ವರ್ಷ ಸಣ್ಣವದಾನ, 5 ವರ್ಷ ಆಗೈತಿ. ಆ ತಮ್ಮಗೆ ಉಪನಯನ ಉಳಿವಪ್ಪಯ್ಯಗೆ ಏನಪ್ಪ ಅಂತಂದ್ರೆ ಉಪನಯನವನ್ನು ಮಾಡಿಸಿದ್ರು ಗುರುಗಳು. ಉಪನಯನವನ್ನು ಏನಪ್ಪ ಅಂತಂದ್ರೆ ಎಚ್ಚರೇಯ ಸ್ವಾಮಿಗೆ ಮಾಡಲೇ ಇಲ್ಲ. ಯಾಕಂದ್ರೆ ಅಂತಹ ಮಹಾಪುರುಷನಿಗೆ ಉಪನಯನ ಮಾಡಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂದ್ರೆ ಅವರು ತಮಗೆ ಉಪನಯನ ಮಾಡ್ರು. ಉಪನಯನ ಕಾರ್ಯ ಆಯಿತು. ಈ ವಿಚಾರ ಇಡೀ ಊರು ತುಂಬೆಲ್ಲ ಹಬ್ಬಿಬಿಡ್ತು, ಕ್ಷಣ ಮಾತ್ರದೊಳಗೆ ಹಬ್ಬಿಬಿಡ್ತು. ಬಂಧು ಬಾಂಧವರೆಲ್ಲ ಬಂದಿದ್ರು, ಎಲ್ಲೆಲ್ಲೋ ದೂರಿಂದ ಎಲ್ಲ ಪಾವಣ್ಯಾರ ಪೈಗಳೆಲ್ಲ ಬಂದಿದ್ರು. ಅವರೆಲ್ಲ ಇದನ್ನು ನೋಡಿ ಆ ಮಗುವಿನ ಲೀಲೆಯನ್ನು, ಎಚ್ಚರಯ್ಯನ ಲೀಲೆಯನ್ನು ಕೊಂಡಾಡ್ಕೊಂತ ಅವ್ರ ಮನೆಗೆ ಹೋದರು. ಸಂತೋಷದ ಸಿಹಿ ಭೋಜನವನ್ನು ಉಂಡ್ರು. ಯಾಕಂದ್ರೆ 2ನೇ ಮಗನಿಗೆ ಉಪನಯನ ಆಗಿತ್ತು. 1ನೇ ಮಗನ ಏನಪ್ಪ ಅಂದ್ರೆ ವಿರಾಟ ರೂಪ ನೋಡಿಬಿಟ್ಟಿದ್ರು. ಎಲ್ಲರೂ ಬಂದವರೆಲ್ಲ ಎಚ್ಚರಯ್ಯ ಸ್ವಾಮಿ ಕಾಲಿಗೆ ಮ್ಯಾಗ ಬಿದ್ದು ನಮಸ್ಕಾರ ಮಾಡ್ಕೊಂತ ಎಲ್ಲರೂ ನಮಸ್ಕಾರ ಮಾಡೋರು. ಪರಮಾತ್ಮ ನಮ್ಮನ್ನ ಕಾಪಾಡಪ್ಪ ಅಂಥೇಳಿ ಅವನ ಕಾಲ ಮ್ಯಾಗ ಎರಗುತ್ತಿದ್ರು. ಕೊಪ್ಪಳದ ಗುರುಗಳು ಸಹ ಕೊಪ್ಪಳದ ತನಕ ಏನಪ್ಪ ಅಂತಂದ್ರೆ ಕೊಂಡಾಡ್ಕೊಂತ ಅವನ ಲೀಲೆಗಳನ್ನು ಕೊಂಡಾಡ್ಕೊಂತ ಕೊಪ್ಪಳ ತಗ ಹೋಗಿದ್ದರ್ರಿ. ಅಲ್ಲಿ ಎಲ್ಲ ಏನಪ್ಪ ಅಂತಂದ್ರೆ ಇಲ್ಲ, ಇಂಥ ದೈವಿ ಪುರುಷ ಮಗ ಹುಟ್ಟ್ಯಾನ, ಇಂಥ ಲೀಲೆಯನ್ನು ಮಾಡ್ಯಾನ ಅಂಥೇಳಿ. ಅವಾಗಲೇ ಆ ಎಚ್ಚರಯ್ಯ ಸ್ವಾಮಿ ನೋಡ್ರಿ ಅದೇ ಊರಿನ ವೆಂಕಟೇಶ್ವರ ದೇವಸ್ಥಾನದೊಳಗೆ ಇರ್ಲಿಕ್ಕೆ ಶುರು ಮಾಡಿದ. ನನಗೆ ಮನಿ ಬ್ಯಾಡ ಅಂದ. ಯಾಕಂದ್ರೆ ಶಿವನ ಆಜ್ಞೆ ಆಗಿತ್ತು ನೋಡ್ರಿ. ಮೊದಲೇ ಹೇಳಿಬಿಟ್ಟಿದ್ದ, ಒಬ್ಬ ಲೋಕ ಕಲ್ಯಾಣಾರ್ಥಕ್ಕಾಗಿ ಮಹಾಪುರುಷ ಆತನ, ಇನ್ನೊಬ್ಬ ನಿನ್ನ ಹತ್ತಿ ಕುಳಿತಾನ ಅಂಥೇಳಿ. ಆಗಲಿ ಅಂದಂಗೆ ತಂದೆ ತಾಯಿಗಳು ಬಿಟ್ಬಿಟ್ರ ಅವನ. ನೀ ಏನು ಮಾಡ್ತೀವಿ ಮಾಡಪ್ಪ, ಎಲ್ಲ ನಿನಗೆ ಗೊತ್ತಿದ್ದದ ಐತಿ, ನಾವೇನು ಹೇಳೋದು ನಿನಗೆ ಅಂದ್ರ ಅವರು. ಆವಾಗ ನೋಡ್ರಿ ವೆಂಕಟೇಶ್ವರ ಗುಡಿ ಒಳಗೆ ಇರ್ಲಿಕ್ಕೆ ಶುರು ಮಾಡಿದ ಯಾರು? ಎಚ್ಚರಯ್ಯ ಸ್ವಾಮಿ. ವೆಂಕಟೇಶ್ವರ ಗುಡಿ ಒಳಗೆ ಇರೋದು, ಅಲ್ಲೇ ಪದ್ಮಾಸನ ಹಾಕೊಂಡು ದಿವಸ ಏನಪ್ಪ ಅಂತಂದ್ರೆ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ. ಧ್ಯಾನವನ್ನು ಮಾಡ್ತಿದ್ದ. ಯಾರ ತತ್ವ ಬೋಧನೆಗಳು ಅವನಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಾಕ್ಷಾತ್ ದೈವಿ ಸ್ವರೂಪನೇ ಅವನಿದ್ದಾನ. ಅವನಿಗೆ ತತ್ವ ಬೋಧನೆಯನ್ನು ಮಾಡೋರು, ಮಂತ್ರೋಪದೇಶ ಮಾಡೋರು ಯಾರಿದ್ದಾರ್ರಿ? ಯಾರೂ ಇಲ್ಲ. ವೆಂಕಟೇಶ್ವರ ಗುಡಿ ಒಳಗೆ ಇರ್ಲಿಕ್ಕೆ ಶುರು ಮಾಡಿದ. ಅಲ್ಲೇ ಉಣ್ತಿದ್ದ, ಅಲ್ಲೇ ಮಲ್ಕೋತಿದ್ದ. ಯಾರು ಭಕ್ತರು ಏನರ ಕೊಟ್ಟರೆ ತಿಂತಿದ್ದ. ಅಲ್ಲೇ 4 ಒಳ್ಳೆ ಮಾತುಗಳು ಆಡ್ಕೊಂತ ಧ್ಯಾನ ಮಾಡ್ಕೊಂತ ವೆಂಕಟೇಶ್ವರ ಗುಡಿಯನ್ನೇ ಅವ ಮನೆ ಮಾಡ್ಕೊಂಡು ಬಿಟ್ಟ. ಹೀಗಿದ್ದಾಗ ವೆಂಕಟೇಶ್ವರ ಗುಡಿಯ ಕಟ್ಟಿ ಮ್ಯಾಲ ಕುಂತಿದ್ದ ಎಚ್ಚರಯ್ಯ, ಇನ್ನು ಬಾಲಕ ನೋಡ್ರಿ ಅವಾಗ ಕುಂತಿದ್ದ. ಆ ದೇವಸ್ಥಾನದ ಮುಂದೆ 2 ಕೋಮಿನ ಜನರು ನಡ್ಬೇಕ ವಾಗ್ವಾದ ನಡೆದಿತ್ತು. ಅವರಿಬ್ಬರು ನಡ್ಬರ್ಕ್ ವಾಗ್ವಾದ, ಭಾಳ ದೊಡ್ಡ ವಾಗ್ವಾದ ನಡೆದಿತ್ತು. ನಾವು ಶ್ರೇಷ್ಠ, ನೀವು ಶ್ರೇಷ್ಠ, ನೀ ಹಂಗೆ ಮಾಡಿದಿ, ನಾ ಹಿಂಗೆ ಮಾಡಿನಿ ಅಂಥೇಳಿ ವಾಗ್ವಾದ, ಜಗಳ ನಡೆದಿತ್ತು. ಜಗಳ ನಡೆದಾಗ ಇದನ್ನೆಲ್ಲ ನೋಡ್ಕೊಂತ ಎಚ್ಚರಯ್ಯ ಸ್ವಾಮಿಗಳು ನೋಡ್ರಿ ಕುಂತಿದ್ರು. ಬಾಲಕಿದ್ದಾಗ ಎಚ್ಚರಯ್ಯ ಸ್ವಾಮಿಗಳು ಕುಂತಿದ್ರು. ನೋಡ್ಕೊಂತ ಹಂಗೆ ಕೂತ್ಬಿಟ್ರು. ಅವಾಗ ಮ್ಯಾಗಿನ ಅಧಿಕಾರಿಗಳು ನೋಡ್ರಿ ಬಂದರು. ಮ್ಯಾಗಿನ ಅಧಿಕಾರಿಗಳು ಬಂದ, ಯಾಕೆ ದಣಿಗೆ ಹಾಕಕತ್ತಾರೆ, ಯಾಕೆ ಜಗಳ ಆಡಕತ್ತೀರಿ ಅಂಥೇಳಿ. ಅವಾಗೆಲ್ಲ ಮುಸ್ಲಿಂ ಆಡಳಿತ ಇತ್ತು ಆ ಸಂದರ್ಭದೊಳಗೆ, ಬಾದ್ಶಾನ ಆಡಳಿತ. ಹೀಗಿದ್ದಾಗ
ಆ ಮ್ಯಾಗಿನ ಬಾದ್ಶಾನ ಸೈನಿಕರು ಅಂತೇಳಿ ನಾವೇನು ಕರಿತೀವಲ್ಲ ಅವರೆಲ್ಲ ಬಂದರು. ಯಾಕೆ ಹಿಂಗ್ಯಾಕೆ ಮಾಡಕತ್ತೀರಿ, ಯಾಕೆ ಜಗಳಾಡಕತ್ತೀರಿ, ಇಲ್ಲ ಇವ್ ಹಿಂಗಂದ್ರಿ ಅವ್ ಹಿಂಗಂದ್ರಿ ಅಂತೇಳಿ ಒಬ್ಬರ ಮ್ಯಾಗ ಎತ್ತ ಕಟ್ಟಾಕತ್ತಾರ ಅವ್ರು. ಹೀಗಿದ್ದಾಗ ನಮ್ಮಿಬ್ಬರು ಜಗಳ ಒಂದು ಬಿಡ್ರಿ, ಯಾರ್ದು ಏನೈತಿ ಬೇಕಾರ ಆ ಹುಡುಗನ ಕೇಳ್ರಿ, ಅಲ್ಲಿ ಕಟ್ಟಿ ಮ್ಯಾಗ ಕುಂತಾನ, ಅವ್ನು ಕೇಳ್ರಿ, ಅವಂಗೆಲ್ಲ ಗೊತ್ತೈತಿ, ಅವ ಸಾಕ್ಷಿ ಹೇಳ್ತಾನ ಅಂಥೇಳಿ. ಸಾಕ್ಷಿ ಹೇಳ್ತಾನ ಅಂಥೇಳಿ ಅಂದಾಗ ಆ ಮೇಲಿನ ಅಧಿಕಾರಿಗಳು ಏನು ಬಾದ್ಶಾನ ಅಧಿಕಾರಿಗಳಿದ್ರು ಅವರೆಲ್ಲ ಬಂದ ಬಾಲಕನ ಕೇಳ್ರು. ನೋಡಪ್ಪ, ಇವರೆಲ್ಲ ಬಳೋತಾತು ವಾಗ್ವಾದ ನಡೆಸ್ಯಾರಂತ ಹೇಳಕತ್ತಾರ, ಮತ್ತು ಯಾರ್ದು ತಪ್ಪು ಐತಿ ನೀನೇ ಹೇಳು, ಯಾರ್ದು ಸಮಸ್ಯೆ ಐತಿ ನೀನೇ ಹೇಳು ಅಂತಂದಾಗ, ನಾ ಏನು ಹೇಳವ್ರಿ, ನಾ ಬಾಲಕ, ನಾನೇನು ಹೇಳವನು, ನಾನು ಬಾಲಕ. ಒಳಗೆ ನಮ್ಮ ಅಪ್ಪ ಕುಂತಾನ, ಅವನು ಕೇಳೋಗ್ರಿ ನೀವು, ಅವನು ಹೇಳ್ತಾನ ಅಂಥೇಳಿ. ಒಳಗೆ ಅವರಪ್ಪ ಅಂದ್ರೆ ಯಾರಲ್ಲಿ, ವೆಂಕಟೇಶ್ವರ ಗುಡಿ ಒಳಗೆ ಸಾಕ್ಷಾತ್ ವಿಷ್ಣು ಅದಾನ, ತಿರುಪತಿ ತಿಮ್ಮಪ್ಪನೇ ಅದಾನ, ವೆಂಕಟರಮಣನ ಇದ್ದಾನ, ಅವನು ಕೇಳೋಗ್ರಿ ನೀವು, ಅವ ಎಲ್ಲ ನಿಮ್ಗೆ ಸಾಕ್ಷಿ ಹೇಳ್ತಾನ ಅಂತೇಳಿ ಅಂದ್ಬಿಟ್ಟ. ಅವಾಗ ಈ ಬಾಲಕನ ಮಾತಿಗೆ ಅವ್ರಂದ್ರು, ಇದೇನಿದು ಹುಡುಗ ಹಿಂಗ್ಯಾಕೆ ಮಾತಾಡ್ಲೈತಿ, ತಾತ್ಸಾರ ಮಾಡಕತ್ರವ್ರು. ನಿನಗೆ ಗೊತ್ತಿದ್ರೆ ಹೇಳ್ಬಿಡಪ್ಪ, ಸುಮ್ಮ ಯಾಕೆ ದೇವ್ರ ಮ್ಯಾಗೆಲ್ಲ ಇದು ಮಾಡಕಂತಿ ಅಂತ ಹಂಗೆ. ಇಲ್ಲ, ನೀವು ಬೇಕಾದ್ರೆ ನೀವು ಕೇಳಿ ನಡ್ರಿ, ನಾನು ನಿಮ್ಗೆ ಹೇಳಿಸ್ತಾನ, ಸಾಕ್ಷಿ ಅವನ ಹೇಳ್ತಾನೋ, ಕೇಳಿ ನಡ್ರಿ ಅಂಥೇಳಿ ಆ ಅಧಿಕಾರಿಗಳು ಏನಿದ್ರು, ಅವರು ಬಾದ್ಶಾನ ಅಧಿಕಾರಿಗಳು ಅವ್ರನ್ನೆಲ್ಲ ಕರ್ಕೊಂಡು ಒಳಗೆ ಹೋದ. ಗರ್ಭಗುಡಿಯ ಮುಂದೆ ಪದ್ಮಾಸನದ ಹಾಕಿ ಕುಂತ ಆ ವೆಂಕಟರಮಣಿಗೆ ಅಂತಾನ, ಗುರುವೇ, ಇಷ್ಟೋ ತಕ ಇಲ್ಲೇನು ವಾಗ್ವಾದ ನಡೆದಿತ್ತು ಅದನ್ನು ನಾನಂತೂ ಕೇಳಿಲ್ಲ, ನೀನು ಕೇಳಿದಿ ಒಳಗೆ ಕುಂತ, ನಿನಗೆಲ್ಲ ಗೊತ್ತೈತಿ, ನೀನು ಸರ್ವಶಕ್ತ ಇದ್ದಿ, ಹೇಳಿಬಿಡ ನೀನ ಏನು ಅಂಥೇಳಿ ಈ ಬಾಲಕ ಅಂದಾಗ ಒಳಗಿಂದ ವೆಂಕಟೇಶ್ವರ ದೇವಸ್ಥಾನದಿಂದ ಒಂದು ವಾಣಿ ಆಯಿತು. ನಡೆದ ವೃತ್ತಾಂತ ಎಲ್ಲ ಏನಪ್ಪ ಅಂತಂದ್ರೆ ಸಾಕ್ಷಾತ್ ಆ ವೆಂಕಟರಮಣನೇ ಏನಪ್ಪ ಅಂತಂದ್ರೆ ಅದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ. ಅಲ್ಲಿದ್ದಂಥ ಜನ ಹಿಂಗೆ ಗಾಬರಿ ಆಯ್ತಲ್ಲ, ಏನು ದೇವರ ಬಂದ ಸಾಕ್ಷಿ ಹೇಳುವಂಥ ಪ್ರಸಂಗ ಇದು, ಎಂತಹ ಪ್ರಸಂಗ, ಎಂತಹ ಬಾಲಕನಿದ್ದಾನೆ ಇವನು ಸಾಮಾನ್ಯ ಬಾಲಕನಲ್ಲ ಅಂಥೇಳಿ ಆ ಅಧಿಕಾರಿಗಳು ಅವನನ್ನು ಕೊಂಡಾಡಿದರು. ಎರಡೂ ಕೋಮಿನ ಜನ ಏನು ಜಗಳಾಡ್ತಿತ್ತಲ್ರಿ, ವಾಗ್ವಾದ ಮಾಡ್ತಿತ್ತಲ್ಲ, ಅವರು ನಮ್ದು ಇಬ್ಬರದು ತಪ್ಪಾಯಿತು ಅಂಥೇಳಿ ಬಾಲಕನ ಕಾಲ ಮ್ಯಾಗ ಎರಗಿಬಿಟ್ರು. ನಾವು ವ್ಯಥ ಚರ್ಚೆ ಮಾಡ್ಕೊಂತು ನಮ್ಮ ಬುದ್ಧಿ ಮಂಕ ಕವದಿತ್ತು. ನಮ್ಮ ಮಂಕ ಕವದ ಬುದ್ಧಿಯನ್ನು ಏನಪ್ಪ ಅಂದ್ರೆ ನೀನು ನಿಚ್ಚಳ ಮಾಡಿದಿ, ನಿನ್ನಂತಹ ಮಹಾಪುರುಷ ನಮ್ಮಲ್ಲಿ ಇರುವುದ ಒಂದು ನಮ್ಮ ಪುಣ್ಯ, ನಮ್ಮದು ತಪ್ಪಾಯಿತು, ನಮ್ಮದು ಕ್ಷಮಿಸಿಬಿಡು ಅಂಥೇಳಿ ಎಲ್ಲ ಜನ ಆ ಬಾಲಕನ ಕಾಲ ಮ್ಯಾಗ ಬಿದ್ದರು. ಈ ವಿಚಾರವನ್ನು ಯಾರು ಹೇಳಿಬಿಟ್ರು ಅಂತಂದ್ರೆ, ವಿಚಾರವನ್ನು ಆ ಏನು ಅಧಿಕಾರಿಗಳಿದ್ರು ಅವರೆಲ್ಲ ಹೋಗಿ ಬಾದ್ಶಾಗ ಮುಟ್ಟಿಸ್ರು. ಇಲ್ರಿ, ಮತ್ತು ಹಿಂಗೊಂದು ಕುಷ್ಟಗಿ ಇದ್ರೊಳಗೆ ಮೊಘಲಾಯಿ ಒಳಗೆ ಇಂಥ ಒಬ್ಬ ಹುಡುಗದಾನ, ಹಿಂಗೆಲ್ಲ ಮಾಡಿಬಿಟ್ಟಾನ ಅಂಥೇಳಿ. ಬಾದ್ಶಾಗ ಆ ಸಂದರ್ಭದೊಳಗೆ ಅದನ್ನು ನಂಬಲಿಕ್ಕೆ ಆಗಲಿಲ್ಲ. ಇವ್ರೇನೋ ಹೇಳ್ತಾರೆ ಬಿಡ ಅಂಥೇಳಿ ಅವ್ನು ನಂಬಲಿಲ್ಲ, ಅವ್ನು ಬಾದ್ಶಾ. ಆದ್ರೆ ಈ ವಿಚಾರ ದಿನದಿಂದ ಎಲ್ಲರ ಬಾಯಿಗೊಂಟ, ಇಡೀ ಊರು ಅವನ ಸಾಮ್ರಾಜ್ಯ ಎಷ್ಟಿತ್ತು, ಬಾದ್ಶಾನ ಸಾಮ್ರಾಜ್ಯವೆಲ್ಲ ಇವನ ಹೆಸರು ಕೊಂಡಾಡ್ತಿತ್ತು. ಎಚ್ಚರ ಸ್ವಾಮಿ ಅಂತೇಳಿ ಹುಡುಗಿದ್ದಾನ, ಎಚ್ಚರಯ್ಯ ಅಂತೇಳಿ ಹುಡುಗಿದ್ದಾನ, ಅವ ಏನು ಲೀಲೆ ಮಾಡ್ತಾನ್ರಿ, ಎಂಥ ಪುರುಷ ಇದ್ದಾನವ, ಲೀಲಾ ಪುರುಷ ಇದ್ದಾನವ ಅಂಥೇಳಿ ಕೊಂಡಾಡ್ಲಿಕ್ಕೆ ಶುರು ಮಾಡ್ರು. ಹಿಂಗೆ ಒಂದು 2-3 ಲೀಲೆಗಳನ್ನು ಮಾಡಿದ ನಂತರ ಬಾದ್ಶಾಗೂ ಇವನ ಅರಿವಾಯ್ತು, ಓಹೋ ಇವನು ಸಾಮಾನ್ಯ ಬಾಲಕನಲ್ಲ, ಇವನನ್ನು ನಾನು ನೋಡಲೇಬೇಕು ಅಂತೇಳಿ ಸ್ವತಃ ಬಾದ್ಶಾನ ಬಂದು ಇವನ ದರ್ಶನವನ್ನು ಪಡ್ಕೊಂಡ. ಇವನ ಲೀಲೆಗಳನ್ನೆಲ್ಲ ತಿಳ್ಕೊಂಡ, ಲೀಲೆಗಳನ್ನು ಕೊಂಡಾಡಿದ. ಮೌನ ಪಾಶ್ಚಾ ಅಂಥೇಳಿ ಬಿರುದು ಕೊಟ್ಟ, ಪೈಗಂಬರ ನೀನೇ ಅಂಥೇಳಿ ಅವನ ಕಾಲ ಮ್ಯಾಗ ಬಿದ್ದ ಬಾದ್ಶಾ. ನೀನು ಮೌನ ಪಾಶ್ಚಾ ಪೈಗಂಬರನಿದ್ದಿ, ನಮಗೆ ಏನಪ್ಪ ಅಂತಂದ್ರೆ ನಿನ್ನ ದರ್ಶನ ಭಾಗ್ಯವನ್ನು ಕೊಟ್ಟಿಯಲ್ಲ, ನಮ್ಮ ಜನ್ಮ ಸಾರ್ಥಕ ಆಯಿತು ಅಂಥೇಳಿ ಆ ಬಾದ್ಶಾ ಬಂದು ಎಚ್ಚರಯ್ಯನವರಿಗೆ ಕಾಲ ಮ್ಯಾಗ ಬಿದ್ದ ಬೇಡ್ಕೊಂಡ. ಇಂತಹ ಬಾಲ್ಯದಲ್ಲೇ ಲೀಲೆಗಳನ್ನು ತೋರಿಸುವಂಥ ಎಚ್ಚರಯ್ಯ ಸ್ವಾಮಿಗಳು ನೋಡ್ರಿ, ಎಚ್ಚರಯ್ಯ ಸ್ವಾಮಿಗಳ ನಿಜವಾದ ಫೋಟೋ ಇಲ್ಲ, ಆದರೆ ಹೊಳೆಯ ಆಲೂರಿನೊಳಗೆ ಒಂದು ಎಚ್ಚರಯ್ಯ ಸ್ವಾಮಿಗಳದ ಒಂದು ಫೋಟೋ ಹಾಕ್ಯಾರ. ಈಗೇನು ನೀವು ಮೊದಲು ವಿಡಿಯೋ ನೋಡೋ ಸಂದರ್ಭದೊಳಗೆ ನಾನು ಒಂದು ಫೋಟೋ ಹಾಕಿದ್ದೀನಿ, ನೋಡಿದಿರ ಅದನ್ನ. ಅದು ಹೆಂಗೆ ಬಂದೈತಿ, ಯಾರು ಬಿಡಿಸ್ಯಾರೋ ಅಂತಂದ್ರೆ, ಒಬ್ಬ ಭಕ್ತನಿಗೆ ಕನಸಿನೊಳಗೆ ಎಚ್ಚರಯ್ಯ ಸ್ವಾಮಿಗಳು ಬಂದು ಬೋಧನೆ ಮಾಡೋ ಸಂದರ್ಭದೊಳಗೆ
ಆ ಕಲ್ಪನೆಯ ಆಧಾರದ ಮೇಲೆ ಆ ಭಕ್ತ ಅವರ ಚಿತ್ರವನ್ನು ಬಿಡಿಸ್ಯಾನ. ಆ ಭಕ್ತ ಅವರ ಕಲ್ಪನೆಯನ್ನು ಮಾಡಿಕೊಂಡು ಆ ಚಿತ್ರವನ್ನು ಬಿಡಿಸ್ಯಾನ. ನಿಜವಾದ ಎಚ್ಚರೆಯ ಸ್ವಾಮಿಗಳ ಫೋಟೋ ಎಲ್ಲಿ ಇಲ್ಲ, ಇದೇ ಒಂದು ಸಿಕ್ಕಿದ್ದು ಫೋಟೋ ಅದು. ಹಿಂಗೆ ಲೀಲೆಗಳನ್ನು ಭಾಳಷ್ಟು ತೋರ್ಸ್ಯಾನ. ಇಂತಹ ಲೀಲೆಗಳನ್ನು ನಾನು ಮುಂದೆ ಇನ್ನೊಂದು ಲೀಲೆ ಅಥವಾ ಇನ್ನೊಂದು ಪವಾಡವನ್ನು ನಾನು ನಿಮಗೆ ತಿಳಿಸ್ತೇನೆ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗ್ರಿ. ಮುಂದೆ ಹೇಳುವಂಥ ಎಲ್ಲ ವಿಚಾರಗಳು ನಿಮಗೆ ಗೊತ್ತಾಗ್ತಾವೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.